ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಾಕ್ ಮಾಸ್ಟರ್ ಕನ್ನಡ. ನಾವು ಈ ದಿನ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟುಮಾರೋ ಮಂಡೇ, ನಾಳೆ ಸೋಮವಾರ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಮಾರ್ಕೆಟು ಲಾಂಗ್ ಹಾಲಿಡೇ ಸಿಕ್ಕಿದೆ ನಮಗೆ. ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನ. ಮತ್ತು ಮಂಗಳವಾರ ಆ್ಯಸ್ ಯೂಶ್ವಲ್ ಮಾರ್ಕೆಟ್ ಓಪನ್ ಆಗುತ್ತೆ. ಬಿಫೋರ್ ಮಾರ್ಕೆಟ್ ಓಪನ್ ಆಗೋಕ್ಕೆ ಮೊದಲು ಮಾರ್ಕೆಟಲ್ಲಿ ಭಾಳ ನ್ಯೂಸ್ ಇದ್ದಾವೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದೊಂದಾಗಿ. ಸೊ ಫಸ್ಟು ಜೆನ್ಸಲ್ ಇಂಜಿನಿಯರಿಂಗ್ ನೋಡ್ತಾ ಇರ್ಬೋದು. ಇದು ಇಂಡಿಯಾದಲ್ಲಿ ಒಂದು EPC ಕಂಪ್ನಿ. ಇದು ಮೇಜರ್ಲಿ ಸೋಲಾರ್ ಇಂಡಸ್ಟ್ರಿಯಲ್ಲಿದೆ. ಸೋಲಾರ್ ಪವರ್ EPC. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲಲ್ಲೂ ಇದೆ. ಇಲ್ಲಿ ನ್ಯೂಸ್ ಏನಪ್ಪ ಅಂದರೆ, ಡಂಪಿ ರೇಟ್ ಫಾರ್ ಬ್ರೂಸ್ ಸ್ಮಾರ್ಟ್ ಅಮೆಂಡ್ ದ ಜೆನ್ಸೋಲ್ ಡೆಟ್ ಕ್ರೈಸಿಸ್. ಈ ರೀಸೆಂಟ್ಲಿ ಆಲ್ಮೋಸ್ಟ್ 75% ಸ್ಟಾಕ್ ಕರೆಕ್ಟ್ ಆಗಿದೆ ಬಿಕಾಸ್ ಆಫ್ ಡೆಟ್ ರೀಪೇಮೆಂಟ್ ಕ್ರೈಸಿಸಲ್ಲಿ ಇದೆ. ಜೆನ್ಸೋಲರ್ ಏನಪ್ಪ ಅಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಡೆಟ್ ತೊಗೊಂಡಿದ್ದಾರೆ ಅಂಥೇಳಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದರಿಂದ ಈಗ ಪ್ರೆಸೆಂಟ್ ಇರ್ತಕ್ಕಂಥ 3000 ಎಲೆಕ್ಟ್ರಿಕ್ ಕಾರ್ ಇದೆ ಇವ್ರ ಹತ್ರ. ಇದನ್ನ ಸೇಲ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಇದೊಂದು ಅಪ್ಡೇಟ್ ಅಂತ ತಿಳ್ಕೊಬೋದು ಜೆನ್ಸಲ್ಗೆ. ಇದೂ ಒಂದು ಡೆಟ್ ರೀಪೇಮೆಂಟ್ ಮಾಡೋಕ್ಕೋಸ್ಕರ ಅವ್ರದ್ದು ಪ್ಲ್ಯಾನಿಂಗ್ ಇದೆ. RBI ಪಾಲಿಸಿ ನೆಕ್ಸ್ಟ್ ವೀಕಲ್ಲಿ ಏಪ್ರಿಲ್ 7 ಇಂಡಿಯಾದ RBI MPC ಮೀಟಿಂಗ್ ಇರುತ್ತೆ. ನೀವು ನೋಡಿರ್ಬೋದು, ಲಾಸ್ಟ್ ಫೆಬ್ರವರಿಲಿ RBI MPC ಪಾಲಿಸಿ ಇತ್ತು. ಆವಾಗ 25 ಪಾಯಿಂಟ್ಸು RBI ರೇಟ್ ಕಟ್ ಮಾಡಿತ್ತು. ಸೊ ಈ ನೆಕ್ಸ್ಟು ಯಾವಾಗಲೂ ಎವ್ರಿ 2 ಮಂತ್ಸ್ ಒನ್ ಟೈಮು RBI ಮೀಟಿಂಗ್ ಇರುತ್ತೆ. ಅದ್ರ ಪ್ರಕಾರ RBI ಅವರು ಈ ಪಾಲಿಸಿ ನ್ಯೂಟ್ರಲ್ ಆಗಿ ಇರ್ತಾರೆ, ಏನಾದರೂ ಮತ್ತೆ ರೇಟ್ ಕಟ್ ಏನಾದ್ರು ತೊಗೊಳ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಎಕ್ಸ್ಪೆಕ್ಟೇಷನ್ನು ನಾರ್ಮಲಾಗಿ ಕೆಲವು 25% ಅದು ಮತ್ತೆ ಕಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ನೀವು ಏನು ಕಟ್ ಮಾಡಲ್ಲ, ನ್ಯೂಟ್ರಲ್ ಆಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇದೆಲ್ಲ ಕಾದು ನೋಡಬೇಕು. ಲಾಸ್ಟು 25 BP ಫೆಬ್ರವರಿಲಿ ಕಟ್ ಮಾಡಿದರು. ಸೊ ಕಾದು ನೋಡೋಣ. ನೆಕ್ಸ್ಟ್ ವೀಕು ಅಲ್ಲಿ ಏನಾದರೂ 25% ರೇಟ್ ಕಟ್ ಆದರೆ ಮಾರ್ಕೆಟಿಗೆ ಒಳ್ಳೆಯ ಬೂಸ್ಟ್ ಅಂತಲೇ ಮಾತಾಡ್ಕೋಬೋದು. ಎಸ್ಪೆಷಲಿ ಬ್ಯಾಂಕ್ಸು, NBFC ಈ ಕಂಪ್ನೀಸ್ಗೆಲ್ಲ ಬೂಸ್ಟ್ ಅಂತಲೇ ತಿಳ್ಕೊಬೋದು. PC ಜ್ಯುವೆಲ್ಲರ್ಸ್ ಮೇಲೆ ನ್ಯೂಸ್ ಇದೆ. ಈ PC ಜ್ಯುವೆಲ್ಲರ್ಸ್ ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಲಾಸ್ಟ್ 1 ಇಯರಲ್ಲಿ ಇವ್ರದ್ದು ಭಾಳ ಡೆಟ್ಸ್ ಇತ್ತು. ಅದಕ್ಕೋಸ್ಕರ ನೀವೆಲ್ಲ ಸ್ಟಾಕ್ ಪ್ರೈಸಲ್ಲಿ ಇಂಪ್ಯಾಕ್ಟ್ ಆಯಿತು. ಆಲ್ಮೋಸ್ಟು ಸಿಂಗಲ್ ಡಿಜಿಟ್ವರೆಗೂ ಸ್ಟಾಕ್ ಪ್ರೈಸ್ ನೋಡ್ಬೋದಿತ್ತು. ಬಟ್ ಲಾಸ್ಟು ಆಲ್ಮೋಸ್ಟ್ ಒಂದು 6 ಮಂತಿಂದ ಇವರು ಡೆಟ್ ರಿಸ್ಟ್ರಕ್ಚರ್ ಮಾಡ್ತಾಯಿದ್ದಾರೆ. ಅಂದರೆ ಇವರು ಸಾಲ ಒಂದೊಂದೇ ಸೆಟ್ಲ್ಮೆಂಟ್ ಮಾಡ್ತಾ ತೀರಿಸ್ತಾ ಹೋಗಿದ್ದಾರೆ. ಲಾಸ್ಟು 58%ವರೆಗೂ ಡೆಟ್ ಕ್ಲಿಯರ್ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ 2025ಅಲ್ಲಿ. ಸೊ ಅದೇ ಥರ ಆಲ್ಮೋಸ್ಟ್ 1800 crores. ಇನ್ನು ಮುಂದೆ 2026ಅಲ್ಲಿ ಮಾರ್ಚ್ 2026 ಒಳಗೆ ಡೆಟ್ ಫ್ರೀ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಲರಾಮ್ ಗಾರ್ಗ್ ಅವರು. ಸೊ ನೋಡಬೇಕು, ಇದು ಎಷ್ಟು ಕಾದು ನೋಡಬೇಕಿದೆ. ಇದು ಡೆಟ್ ಫ್ರೀ ಆದರೆ PC ಜ್ಯುವೆಲ್ಲರ್ಸ್ಗೆ ಗ್ರೋತ್ ಸ್ಟೋರಿ ಭಾಳ ಚೆನ್ನಾಗಿರುತ್ತೆ ನಮ್ಮ ಮುಂದೆ. ಸೊ ಹಾಗೆ ನೋಡ್ತಾ ಇರೋದು ಗೋಲ್ಡ್ ರೇಟು. ಅದ್ರ ಜೊತೆ ಗೋಲ್ಡ್ ರೇಟು ಲಾಸ್ಟ್ ಶುಕ್ರವಾರ ನೋಡಿದರೆ ಆಲ್ಮೋಸ್ಟು 91,000 ಮೇಲೆ 91,000 ಮಾರ್ಕು ಕ್ರಾಸ್ ಆಗಿದೆ. 24 ಕ್ಯಾರೆಟ್ ಇಂಡಿಯಾದಲ್ಲಿ. ನೀವು ನೋಡಿರ್ಬೋದು, ಲಾಸ್ಟು 2 ಇಯರ್ಸಲ್ಲಿ ಗೋಲ್ಡ್ ಆಲ್ಮೋಸ್ಟು 40%ವರೆಗೂ 41% ರಿಟರ್ನ್ಸ್ ಕೊಟ್ಟಿದೆ. ಮುಂದೆನೂ ಇದೇ ಥರ ಇರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ, ಕಾದು ನೋಡಬೇಕು. ಗೋಲ್ಡ್ ರೇಟ್ನು ಒಳ್ಳೆ ಅಸೆಟ್ ಕ್ಲಾಸ್ ಅಂತಲೇ ತಿಳ್ಕೊಬೋದು. ಇನ್ನು ಫಾರ್ ಗುಡ್ ಇನ್ವೆಸ್ಟ್ಮೆಂಟು. ಯಾವಾಗಲೂ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಒಂದೇ ಕಡೆ ನಮ್ಮ ಪೋರ್ಟ್ಫೋಲಿಯೋ ಯಾವಾಗಲೂ ಡೈವರ್ಸಿಫೈ ಆಗಿರಬೇಕು. ಏನು ಹೇಳ್ತಾ ಇದ್ದಾರೆ ಅಂದರೆ, ಗೋಲ್ಡಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕಲ್ಲೂ ಮಾಡಬೇಕು. ನಿಮ್ಮ ಒಳ್ಳೆ ಎಸ್ಪೆಷಲಿ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾಲೆಡ್ಜು ಈಸ್ ವೆರಿ ಇಂಪಾರ್ಟೆಂಟು. ದುಡ್ಡಿದೆ ಅಂತೇಳಿ ಯಾವ ಸ್ಟಾಕ್ ಬೇಕೋ ಆ ಸ್ಟಾಕ್ ಬೈ ಮಾಡಿ ನಿಮ್ಮ ಹತ್ರ ಇರೋ ದುಡ್ಡನ್ನು ಕಳ್ಕೊಬೇಕಾಗತ್ತೆ, ನಿಮ್ಮ ಕ್ಯಾಪಿಟಲ್ಗೇನು. ಸೊ
ಪ್ರಾಪರ್ ಇನ್ವೆಸ್ಟ್ಮೆಂಟು ಪ್ರಾಪರ್ ಅಡ್ವೈಸರಿ ತೊಗೊಂಡು ಸ್ಟಡಿ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಾಡಿದರೆ ಒಳ್ಳೆಯ ಗ್ರೋತ್ ಇರುತ್ತೆ ಅಂತ ತಿಳ್ಕೊಬೋದು. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದನ್ನು ಅವರೇಜಾಗಿ ಈಕ್ವಲ್ ಟು ಕಂಪೇರ್ಡ್ ಟು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ರಿಟರ್ನ್ಸು. ಬಟ್ ಲಾಸ್ಟ್ 2 ಇಯರ್ಸಲ್ಲಿ ಎಸ್ಪೆಷಲಿ ವೆರಿ ಗುಡ್ ಗ್ರೋತ್ ಅಂತ ಹೇಳ್ಬೋದು. ಇನ್ನು ಎಕನಾಮಿಕ್ಸ್ಟೆಲ್ಲ ಏನು ಸಜೆಸ್ಟ್ ಮಾಡ್ತಾಯಿದ್ದಾರೆ ಅಂದರೆ ಇದು 1,00,000 ವರೆಗೂ ಕ್ರಾಸ್ ಆಗೋ ಚಾನ್ಸಸ್ ಇದೆ. 1,05,000 ಫಾರ್ 10 ಗ್ರಾಮ್ಸು. ನೋಡಬೇಕು, ಕಾದು ನೋಡಬೇಕು. ಅದರ ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂದರೆ ಬಿ ಎಸ್ ಸಿ ಅವರು ಸ್ಟಾಕ್ ಬೋನಸ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು 30th ಈ ದಿನ. ಸೊ ಇದು ಫೈನಲಿ ನ್ಯೂಸ್ ಔಟ್ ಆಗಿದೆ. ಏನು ಹೇಳ್ತಿದೆ 2:1 ಬೋನಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ 1 ಶೇರ್ ಇದ್ದರೆ 2 ಶೇರು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೋನಸ್ಸು ಮೀನ್ಸ್ ನೀವು ನಿಮಗೆ ಅಂದರೆ 1 ಶೇರಿಗೆ 2 ಶೇರ್ ಕೊಡ್ತೀವಿ, ಅವ್ರೇನು ಫ್ರೀ ಕೊಡ್ತೀವಿ ಅಂದರೆ ಫ್ರೀಯಾಗಿ ಏನು ಕೊಡೋಲ್ಲ. ನಿಮ್ಮ ಇರೋ ಶೇರನ್ನೇ ಡಿವೈಡ್ ಬೈ 3 ಮಾಡ್ತಾರೆ. ಆವಾಗ ಆಟೋಮೆಟಿಕ್ಲಿ ನಿಮ್ಮ ಸ್ಟಾಕ್ ಪ್ರೈಸು ಅಡ್ಜಸ್ಟ್ ಆಗುತ್ತೆ. ಅಂದರೆ ಈಗ ಪ್ರೆಸೆಂಟು 5,000 ಇದೆ ಅಂದ್ಕೊಳ್ಳಿ, 6,000 ಇದೆ ಅಂದ್ಕೊಳ್ಳಿ, ಅವಾಗ ನಿಮ್ಮ ಸ್ಟಾಕ್ ಪ್ರೈಸು 2,000 ಆಗುತ್ತೆ. ಬಟ್ ನಿಮ್ಮದು ಕ್ವಾಂಟಿಟಿ ಆಫ್ ಶೇರ್ಸು ಡಬಲ್ ಆಗುತ್ತೆ. ಒಂದಿರೋದು 3 ಶೇರ್ ಆಗುತ್ತೆ. ಸೊ ಇದರಿಂದ ರಿಟೇಲ್ ಪಾರ್ಟಿಸಿಪೇಷನ್ನು ಇನ್ಕ್ರೀಸ್ ಆಗುತ್ತೆ ಈ ಸ್ಟಾಕಲ್ಲಿ. ಬಿಕಾಸ್ ಆಫ್ ನಾವು ರಿಟೇಲರ್ ಅನ್ಕೋತೀವಿ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ, 6,000 7,000 ಇದೆ, ನಮಗೆ ಜಾಸ್ತಿ ಕ್ವಾಂಟಿಟಿ ಬರೋಲ್ಲ ಅಂಥೇಳಿ ರಿಟೇಲ್ಸ್ ಎಂಟ್ರಿ ಭಾಳ ಕಡಿಮೆ ಇರುತ್ತೆ, ಪಾರ್ಟಿಸಿಪೇಷನ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಇದ್ದರೆ ಕಡಿಮೆ ರಿಟೇಲ್ಸು ನಿಮಗೆ ಸ್ಟಾಕ್ ಬೈ ಜಾಸ್ತಿನೇ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಬಟ್ ಇದು ಆಟೋಮೆಟಿಕ್ಲಿ ನಿಮ್ಮದು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ತಿಳ್ಕೊಬೋದು. ಇದೂ ಒಂದು ಒಳ್ಳೆ ಗುಡ್. ಅದಕ್ಕೋಸ್ಕರ ಲಾಸ್ಟ್ ಡೇ ಸ್ಟಾಕು 16% ರೈಸ್ ಆಗಿತ್ತು. ಇದು ಒಂದೇ ರೀಸನ್ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಸೆಬಿ ಹೊಸ ರೂಲ್ಸ್ ಅಂದರೆ ರೆಸ್ಟ್ರಿಕ್ಟಿಂಗ್ ದಿ ಡೆರಿವೇಟಿಂಗ್ ಎಕ್ಸ್ಪೈರಿ ಸ್ಕೆಡ್ಯೂಲು. ಸೊ ಇದರಿಂದನೂ ಒಂದು ರೀಸನ್ನು ಮಾರ್ಕೆಟು ರೈಸ್ ಆಗೋಕ್ಕೆ. ಸೊ ಕಾದು ನೋಡಬೇಕು ನೆಕ್ಸ್ಟು ಮಂಗಳವಾರ ಯಾವ ಥರ ರೇಟ್ ಆಗುತ್ತೆ ಅಂತೇಳಿ. ಹಾಗೆ ಇನ್ನೊಂದು ನ್ಯೂಸ್ ನೋಡ್ತಾ ಇರ್ಬೋದು, ಮಯನ್ಮಾರ್ ಫೇಸಸ್ಸು ಹ್ಯುಮ್ಯಾನಿಟೈಸೇಷನ್ ಕ್ರೈಸಿಸ್ ಆಫ್ಟರ್ ಅರ್ಥ್ಕ್ವಿಕ್. ನೀವು ನೋಡಿರ್ಬೋದು ಮಯನ್ಮಾರಲ್ಲಿ ಅರ್ಥ್ಕ್ವಿಕ್ ಆಗಿದೆ. ಆಲ್ಮೋಸ್ಟ್ 1,700 ಪೀಪಲ್ಸ್. ದಿಸ್ ಈಸ್ ವೆರಿ ಸ್ಯಾಡ್ ನ್ಯೂಸು. ಮೆನಿ ಆರ್ ಮಿಸ್ಸಿಂಗು ಸ್ಟಿಲ್. ಭಾಳ ಜನ ಕಾಣ್ತಾನೇ ಇಲ್ಲ. ಭಾಳ ಇಂಡಿಯಾಯಿಂದನೂ ಸಪೋರ್ಟ್ ಹೋಗಿದೆ. ಆಪ್ರೇಷನ್ ಬ್ರಹ್ಮ ಅಂತ ಹೆಸರಿಟ್ಕೊಂಡು ಮಯನ್ಮಾರ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಮೀನ್ಸ್ ಇದು ಒಂದು ಟ್ರಾಜಿಡಿ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಹಾರಿಬಲ್. ಇಟ್ಸ್ ವೆರಿ ಹಾರಿಬಲ್. ಸಿ ಗೈಸ್ ನೋಡ್ರಿ, ವಿತಿನ್ ಸೆಕೆಂಡಲ್ಲಿ ಕೊಲ್ಯಾಪ್ಸ್ ಆಗೋಯ್ತು ಬಿಲ್ಡಿಂಗು. ಸೇಲ್ ಮಾಡಿದ್ದಾರೆ 1,27,00,000 crores ಸೇಲ್ ಮಾಡಿದ್ದಾರೆ. ಅದೇ ಥರ DIಯಿಂದ 6,00,000 crores ಬೈ ಆಗಿದೆ ಡೊಮೆಸ್ಟಿಕ್ ಇಕ್ವಿಟೀಸಲ್ಲಿ. ಸೊ ನೋಡಬೇಕು, ಲಾಸ್ಟ್ ಡೇ ಆಫ್ ಫ್ರೈಡೇ ಮಾರ್ಕೆಟು ಭಾಳ ವಾಲೆಟಿಲಿಟಿ ಇತ್ತು. ಸೊ ಆ ಟೈಮಲ್ಲಿ FIRನೂ ಸೇಲಲ್ಲಿ ಆಲ್ಮೋಸ್ಟು 4,500 ಸೇಲ್ಸ್ ಇಟ್ಟಿದ್ದಾರೆ. ಬಟ್ ಲಾಸ್ಟು ಥರ್ಸ್ಡೇ, ಬುಧವಾರ, ಸೋಮವಾರ ಆ ಕಡೆ ಎಲ್ಲ ಪಾಸಿಟಿವಲ್ಲೇ ಇದ್ದರು. ಇನ್ನೇನು ನಾವು FIA ಕಂಟಿನ್ಯೂ ಬೈ ಮಾಡ್ತಾ ಇದ್ದಾರೆ, ಪಾಸಿಟಿವ್ ಸೈಡ್ ಇದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ವಿ. ಅದೇ ಮತ್ತೆ ಅಗೇನ್ ಫ್ರೈಡೇ ಸೆಲ್ಲಿಂಗ್ ಮೂಡಲ್ಲಿ ಹೋಗಿದ್ದಾರೆ. ನೋಡಬೇಕು ಇದು ಎಷ್ಟು ದಿನ ಇದೇ ಥರ ಕಂಟಿನ್ಯೂ ಸೆಲ್ಲಿಂಗ್ ಇರುತ್ತೆ. ಅಂಟಿಲ್ FIA ಅವರು ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ ಪಾಸಿಟಿವ್ ಇರೋವರೆಗೂ ಸ್ವಲ್ಪ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಪ್ರೆಸರ್ ಇರುತ್ತೆ ಅಂತಲೇ ತಿಳ್ಕೊಬೋದು. ಹಾಗೆ ಟ್ರಂಪ್ ಟ್ಯಾರಿಫ್ ಏನಿದೆಯಲ್ಲ ಅದಂತೂ ಭಾಳ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಭೂತವಾಗಿ ಅವರೇ ಕಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.
ಅವರಿಂದನೂ ಅನ್ಸರ್ಟನಿಟಿ, ಒನ್ ಡೇ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳ್ತಾರೆ, ಒಂದಿನ 25% ಟ್ಯಾರಿಫ್ ಅಂತ ಹೇಳ್ತಾರೆ, ಒಂದಿನ ನೋಡಿ ಮೋಸ್ಟ್ಲಿ ಲಾಸ್ಟ್ ವೀಕಲ್ಲಿ ಆಟೋ ಇಂಡೆಕ್ಸ್ ಎಲ್ಲ ಸ್ವಲ್ಪ ಡೌನ್ ಆಯಿತು. ಮೇನು ಅವ್ರದ್ದೇ ಟ್ರಂಪ್ ಟ್ಯಾರಿಫು ಕಾರ್ಸ್ಗೆಲ್ಲ 25% ಟ್ಯಾರಿಫ್ ಆಗ್ತೀವಿ ಅಂತ ಹೇಳಿದರು. ಸೊ ಅದ್ರ ಇಂಪ್ಯಾಕ್ಟು ನೆಕ್ಸ್ಟ್ ಏನೇನು ನೋಡ್ಬೋದಿತ್ತು. ಟಾಟಾ ಮೋಟ್ರ್ ಮೇಲೆ ಇಂಪ್ಯಾಕ್ಟ್ ಆಗಿರೋದು, ಎಸ್ಪೆಷಲಿ ಟಾಟಾ ಮೋಟ್ರು US ಗೆ ಭಾಳ ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಸೊ ಅದ್ರ ಇಂಪ್ಯಾಕ್ಟು ಟಾಟಾ ಮೋಟ್ರ್ ಮೇಲೆ ಇರೋದ್ರಿಂದ ಅದು ಸ್ಟಾಕ್ ನೆಗೆಟಿವ್ ರಿಯಾಕ್ಟ್ ಆಗಿತ್ತು. ಈ FII ಸೆಲ್ಲಿಂಗ್ ಅದೂ ಒಂದು ಕಾರಣ. ಟ್ರಂಪ್ ಅವರು ಟ್ಯಾರಿಫು, ಗ್ರೋತ್ ರೇಟು ಎಫೆಕ್ಟ್ ಆಗ್ಬೋದು ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು FII ಅವರು ದುಡ್ಡು ಇಂಡಿಯನ್ ಮಾರ್ಕೆಟಿಂದ ದುಡ್ಡು ತೆಗಿತಾ ಇದ್ದಾರೆ. ಮತ್ತು ಲಾಸ್ಟ್ ನ್ಯೂಸ್ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು, ಹಲ್ದಿರಾಮ್ ಬಗ್ಗೆ ನಿಮಗೆ ಕೇಳೇ ಇರ್ಬೋದು. ಇವರು ನಮ್ಕೀನು ಎಲ್ಲ ತಯಾರು ಮಾಡ್ತಾರಲ್ಲ, ಇವರು ಟಿ-ಮಾಸ್ಕ್ ಅವರು 9% ಸ್ಟೇಕ್ಸು ಹಲ್ದಿರಾಮಲ್ಲಿ ಬೈ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟು ಹಲ್ದಿರಾಮ್ನ 10 ಬಿಲಿಯನ್ ವ್ಯಾಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಈ ಹಲ್ದಿರಾಮು ಇಂಡಿಯಾ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ, ಇದು ಅನ್ಲಿಸ್ಟೆಡ್ ಇದೆ. ಬಟ್ ಬಿಕಾಸಿನ ಫೋಕಸ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಂದನೆಗಳು. ಸಿ ಯು. ಬಾಯ್ ಬಾಯ್.